ಏನು ಮಾಡೋಣ ಇವಾಗ? ಡೈವರ್ಸ್ ಕೊಡ್ರಿ ಅಂತಂದರೆ ನಾವು ಕೊಡಲ್ಲ ಅಂತೇಳಿ ಜೋರು ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಕೊಡ್ರಿ ಕೊಡ್ರಿ ಅಂತ ಕೇಳಿದ್ರು ಇಲ್ಲ ನಾನು ಕೊಡಲ್ಲ ಅಂತಾನೆ. ಅಯ್ಯೋ ಹೋಗಿ ಅಲ್ಲೇ ಸುಮ್ಮನೆ ಅಲ್ಲೇ ಇರೋಣ ಅನಿಸುತ್ತೆ. ಅಂದರೆ ಇಲ್ಲಿದ್ದರೆ ಹೆಣ್ಮಕ್ಳನ್ನ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಹೆಣ್ಮಕ್ಳು. ತವ್ರ ಮನೆಯಾಗಿದ್ದರೆ ಒಂಥರ ಮಾತಾಡ್ತಾರೆ ಜನ. ನೀನೇನೇ ಅಂದರೂ ಡೈವರ್ಸ್ ಕೊಡಲ್ಲ ಅಂತೇಳಿ ಕಟ್ ಮಾಡ್ದೆ, ಫೋನ್ ಎತ್ತುತ್ತಾನೆ ಇಲ್ಲ. ಅಯ್ಯೋ ಯಾರ್ದಾನ ಅದಕ್ಕೆ ಮತ್ತೆ ಗಂಡು ಮಕ್ಳು ಸಪೋರ್ಟ್ ಇರಬೇಕು ಅಂಬೋದು. ಗಂಡು ಮಕ್ಳು ಇದ್ದಂಗೆ ಆಗಲ್ಲ ಮನೆಯಾಗೆ. ನಾನು ನಮ್ಮಮ್ಮ ಇಬ್ಬರಳನು ಹೆಣ್ಣೆಂಗ್ಸು ಏನು ಮಾಡ್ತೀವಿ. ನಮ್ದೊಂದು ಹಣೆ ಬರ ಹೋಗತ್ತ. ಅಯ್ಯೋ ನನಗಂತೂ ಸಾಕಾಗ್ಬಿಟ್ಟೈತಿ. ಏನು ಮಾಡಬೇಕು ಏನಪ್ಪ ನನ್ನ ಜೀವನ ಹಿಂಗಾಯ್ತು ಚಿಕ್ಕ ವಯಸ್ಸಿಗೆ ಅಂತೇಳಿ ತುಂಬ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋದು ಏನು ಹೋಗತ್ತೆ. ನನಗಂತೂ ಸಾಕಾಗ್ಬಿಟ್ಟೈತೆ. ಕೊಡ್ರಿ ಕೊಡ್ರಿ ಅಂತ ಕೇಳಿ ಕೇಳಿ ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ. ಫೋನ್ ಎತ್ತಿದಾನು ಫೋನೇ ಎತ್ತಂಗಿಲ್ಲ. ಏನು ಮಾಡೋಣ? ಡೈವರ್ಸ್ ಮಾತ್ರ ಕೊಡಲ್ಲ ಅಂತಾನೆ. ಇಬ್ಬರು ಒಪ್ಪಿ ಡೈವರ್ಸ್ ತಗೋಬೇಕು. ಏನು ಮಾಡಬೇಕು ಏನೋ. ಅದಕ್ಕೆ ಮತ್ತೆ ಮನೆಯಾಗೆ ಯಾರೇ ಆಗಲಿ ಗಂಡು ಮಗಿದ್ರೆ ಏನು ಬೇಕಾದ್ರೂ ಮಾಡ್ತಾನೆ. ಗಂಡು ಮಗಿರ್ಬೇಕು. ಅದಕ್ಕೆ ಮತ್ತೆ ಗಂಡು ಮಕ್ಳು ಯಾಕೆ ಅಂತಾರಲ್ಲ, ಇದಕ್ಕೇನೆ ಹೆಣ್ಮಕ್ಳು ಏನು ಮಾಡಿದ್ರು ಹೆದರಿಕೆಮಲ್ಲ. ನಾನು ನಮ್ಮಮ್ಮ ಹೆಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ರೂ ಅವ್ರು ಹೆದರಿಕೆಮಲ್ಲ. ನಮ್ಮ ಗುಂಡಣ್ಣ ಒಬ್ಬ ನನ್ನ ಸಪೋರ್ಟಿಗೆ ಇದ್ದಿದ್ರೆ ಸಾಕಾಗಿತ್ತಪ್ಪ, ನಾನು ಏನು ಬೇಕಾದ್ರೂ ಮಾಡ್ತಿದ್ದೆ. ಅವ್ರೇನೇ ಅಂದರೆ ಯಾಕೆ ನನ್ನ ನಂಬ್ತಾನೇ ಇಲ್ಲ. ಹೋಗತ್ತೆ ಸಾಕಾಗೈತೆ ನನಗಂತ. ದೀಪು ದೀಪು ಹೋಗಪ್ಪ ಹೋಗು. ನನಗೆ ಯಾಕೆ ಒಟ್ಟೋರ್ಸಕ್ಕೆ ಬಂದಿದ್ಯಾ? ಹೋಗಿ ನಿನ್ನ ಮಕ್ಕ ನೋಡಿದ್ರೆ ನನಗೆ ಸಿಟ್ಟು ಬರ್ತೈತೆ. ಹೋಗಿ ನಾನೇ ಬೇಜಾರಾಗಿದ್ದೀನಿ. ನನಗೆ ತಲೆನೋವು. ಹೋಗಿಲ್ಲ ಯಾತು ಮಾತಾಡಬೇಡ. ಗೊತ್ತು ದೀಪು ನೀನು ಬೇಜಾರಾಗಿದೆಯಾ ಅಂತ ಹೇಳಿ. ಈಗ ನಿನ್ನ ಮನಸ್ಸಿಗೆ ಇವಾಗ ತುಂಬ ಬೇಜಾರಾಗೈತೆ. ಇವಾಗ ನೀನು ಬೇಜಾರು ಮಾಡ್ಕೊಂಡು ಇಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಯಾ ಅಂತ ಗೊತ್ತು. ಈಗ ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡಿದೆ, ನಿನ್ನ ಜೀವನ ಹಾಳು ಮಾಡಿದೆ. ಇವಾಗ ನನ್ನ ಕೈಯಾರೆ ನಾನು ನಿನ್ನ ಜೀವನ ಸರ್ ಮಾಡ್ತೀನಿ. ನಾನು ನಿನ್ನ ಸಪೋರ್ಟಿಗೆ ಇರ್ತೀನಿ ಬಿಡು ದೀಪು. ನಾನು ಸಹಾಯ ಮಾಡ್ತೀನಿ. ಅಪ್ಪ ತಂದೆ ಬೇಡ, ನಿನ್ನ ಸವಾಸನೇ ಬೇಡ. ಆಲೆ ಒಂದು ಸತಿ ನಂಬಿ ಆಲೆನೇ ನನಗೆ ಸರಿಯಾಗಿ ಮಾಡಿದೀಯಾ. ಇನ್ನೊಂದು ಸತಿ ನಂಬಿದ್ರೆ ಅಷ್ಟೇ. ನೀನು ತಿರ್ಗಾ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರೋ. ನೀನು ಅವನು ಮೊದಲೇ ಫ್ರೆಂಡು. ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದೆಯೋ ಏನೋ. ಯಪ್ಪ ನಿನ್ನಂತೂ ನಂಬಕ್ಕಾಗಲ್ಲ. ಹೋಗು. ನಿನ್ನೇನೆ ಅಂದ್ರೂ ನಾನು ನಂಬಲ್ಲ. ಹಂಗೆ ಅಲ್ಲ ನಾ ಮಾತಾಡಬೇಡ ದೀಪು. ಇವಾಗ ಇವರು ಒಳ್ಳೆಯವರು ಗೊತ್ತೇ ನಮ್ಮ ಅಯ್ಯಪ್ಪ. ಹಂಗೆ ಅಲ್ಲನ ತಿಳ್ಕೊಬೇಡ. ತಪ್ಪಾಗಿ ಮಾತಾಡಬೇಡ. ಇವಾಗ ನಾವು ನಿನ್ನ ಜೀವನನ ಸರ್ ಮಾಡುತ್ತಂತೆ ಈ ಅಪ್ಪ. ಸುಮ್ಕಿರು, ಅಳಿಬೇಡ, ಏನಾಗಿಲ್ಲ, ಸುಮ್ಕಿರು, ನಾನು ಇದ್ದೀನಿ. ಅಯ್ಯೋ ನೀವಿದ್ರೆ ಏನಕ್ಕೆ ಬಂದಂಗೆ ತಗ. ಅದೇನಾಗಬೇಕು ಅದೇ ಆಗೋದು. ಯಾರಿಗೂ ಆಗಲ್ಲ. ನಾನು ಅಲೆ ನೋಡಿದ್ದೀನಿ. ಸಾಕಪ್ಪ ಸಾಕು. ಅಲೇನೆ ಜೀವನ ಹಾಳಾಗಿತ್ತು ಸಾಕು. ನಾನು ತಿರ್ಗಾ ಹಾಳು ಮಾಡ್ಕೊಂಬಕ್ಕೆ ತಯಾರಿಲ್ಲ. ಹೋಗಿ ಇಲ್ಲಿಂದ ಹೊರಟೋಗು. ನಾನು ಮಾತಾಡಿಸ್ಬೇಡ. ನೀನು ನಿಂದಮ್ಮ ಎಂತೀನಿ. ಇಲ್ಲಿಂದ ಹೊರಟೋಗಪ್ಪ. ಹೊರಟೋಗು. ನಿನ್ನ ಸಹವಾಸ ಬೇಡ. ಹೋಗು. ಇಲ್ಲ ದೀಪು, ಇವಾಗ ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ ದೀಪು. ಕೇಳು, ಅದೃಷ್ಟನೂ ಋತು ಹಾಕೊಂಡು ಇಬ್ರು ಕೇಳು. ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ. ನನಗೆ ಬುದ್ಧಿ ಬಂದೈತೆ. ನಮ್ಮ ಅಮ್ಮ ಇಂಥ ಜಗಳ ಮಾಡ್ಕೊಂಡು ಹುಟ್ಟು ಬಟ್ಟೆಗೆ ಬಂದುಬಿಟ್ಟಿದ್ದೀನಿ. ಒಂದು ಪಾತ್ರೆ ಸಾಮಾನು ಕೂಡ ಕೊಡಲಿಲ್ಲ ನಮ್ಮಮ್ಮ. ಬಂದು ಋತು ಅಕ್ಕರ ಮನೆಗಿದ್ದೀನಿ. ಎಲ್ಲ ವಿಷಯ ಗೊತ್ತಿದ್ರು ಯಾಕೆ ನನ್ನ ಬಗ್ಗೆ ಕೆಡ್ತಾ ಮಾತಾಡ್ತೀಯಾ? ಇಲ್ಲ. ನಾನು ಬೇಕಾದ್ರೆ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡೋ ಅಂದರೂ ಮಾಡ್ತೀನಿ. ನಾನು ನಿನ್ನ ಜೀವನ ಸರ್ ಮಾಡಬೇಕು ಅಂತಲೇ ಬಂದಿದ್ದೀನಿ. ನನ್ನ ಕೈಯಾರೆ ನಾನು ಹಾಳು ಮಾಡಿದೆ. ನನ್ನ ಮಗನ ಕರ್ಕೊಂಬಂದು ನಾನೇ ನಿನಗೆ ಗಂಟಾಕ್ತೆ. ಇವಾಗ ಆ ತೊಡ್ರು ಏನು ಮುಳ್ಳಿನ ಮ್ಯಾಕೆ ಬಿದ್ದೈತೆ ಅದನ್ನು ಈಜಿಯಾಗಿ ತೆಗೆದುಬಿಟ್ಟು ಏನಾದ್ರೂ ನಿನಗೆ ಒಳ್ಳೇದು ಮಾಡೋಣ ಅಂತ ಬಂದಿದ್ದೀನಿ ದೀಪು. ಹಂಗೆಲ್ಲ ಮಾತಾಡಬೇಡ, ತಪ್ಪಾಗಿ ತಿಳ್ಕೊಬೇಡ. ನಡಿ ಆಸಿಕೆ. ನಿನ್ನ ಮಕ ನೋಡಿದ್ರೆ ನಮಗೆ ಒಟ್ಟೂರ್ದೋಗುತ್ತೆ. ನಡಿಯಲ್ಲ ಹಂಗಾಲಗಳಿಂದ ನಾ ಊರಿಗೆ ಬರುತ್ತೆ ನನಗೆ. ನೀನು ನೋಡಿಬಿಟ್ರೆ ಅಷ್ಟಿಷ್ಟು ನನಗೆ ಸಿಟ್ಟು ಬರೋದಿಲ್ಲ ಗೊತ್ತೇ. ನನ್ನ ಮಗನೇ. ಸುಮ್ಮನೆ ಹೋಗತ್ ಕಲಿ. ಸುಮ್ಮನೆ ಇಲ್ಲಿ ಮಾತಾಡಬೇಡ. ಸುಮ್ಮನೆ ಹೋಗು. ಇಲ್ಲ ಕಣ ಆಂಟಿ, ನಾನಿವಾಗ ದೀಪು ಜೀವನ ಸರ್ ಮಾಡೋಕ್ಕಂತಲೇ ಬಂದಿರೋದು. ನಿನಗೇನು ಸಹಾಯ ಬೇಕಿದ್ರು ನಾನು ಕೇಳು ದೀಪು. ಪ್ಲೀಸ್ ದೀಪು, ಹಂಗೆ ಮಾತಾಡಬೇಡ. ಏನೋ ಬೇಡಪ್ಪ, ಹೋಗ್ರಿ ಸುಮ್ಮನೆ. ನಿಮ್ಮ ಪಾಡಿಗೆ ನೀವು. ನಿಮ್ಮ ಕೈ ಮುಗಿತೀನಿ. ಹೋಗು. ನನ್ನ ಜೀವನ ಈಗ ಆಗಿರೋದೇ ಸಾಕು. ಇವಾಗ ಆಗಿರೋದು ನೆನೆಸ್ಕೊಂಡ್ರೆ ನನಗೆ ಅರ್ಧ ತಲೆ ಕೆಟ್ಟೋಗುತ್ತೆ. ಅಂಥದ್ರಾಗ ಅದನ್ನೆಲ್ಲ ಹೋಗು. ಏನು ಮಾಡಬೇಕೋ ಏನೋ ನನಗೇನು ಗೊತ್ತಿಲ್ಲ. ಹೋಗಪ್ಪ ಸುಮ್ಮನೆ ಹೋಗು. ನೀನೇನು ಮಾತಾಡಬೇಡ. ನಂತಾಗೇನು ಮಾತಾಡಬೇಡ. ಹೋಗು. ದೀಪು ಸುಮ್ಮನೆ ಹೇಳೋದು ಕೇಳು. ಅವನು ಇವಾಗ ರೊಮ್ಮೇನಂತ ಬುದ್ಧಿ ಇಲ್ಲ, ಬದಲಾಗಿದೆ ಅನ್ಕಣಿ. ಇವಾಗ ಹೆಂಗೆ ಕೆಲಸ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ರು ಎಷ್ಟು ಬುದ್ಧಿವಂತಿಕೆಯಿಂದನ ಋತುರ್ ಮನೆಯಾಗೆ ಇದ್ದಾರೆ. ಇವರೆಲ್ಲನ ಬೇರೆ ಬಂದವ್ರೆ. ನಿಮಗೆ ತಾಯಿ ಮಗಳಿಗೆ ಇಬ್ಬರಿಗೂ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ಬೇರೆ ಬಂದು ಬುದ್ಧಿ ಕಲ್ತ್ಕೊಂಡಿದ್ದ ಅನ್ಕಣಿ. ಇವಾಗ ಅದೃಷ್ಟ ಋತುನೆಲ್ಲ ಮಾತಾಡಿಸ್ಕೊಂಡು ಸೆನಕ ಇದ್ದಾನೆ.
ಈಗ ಅವನು ನನ್ನ ಕೈಯಾರೇನೆ ಜೀವನ ಹಾಳು ಮಾಡಿದೆ ನಾನು ಸರ್ ಮಾಡ್ತೀನಿ ಅಂತ ಬಂದವನಿ. ಬಿಡು, ಯಾರೋ ನಿಮಗೂ ಒಬ್ಬ ಯಾರೋ ನಿಮ್ಮ ಸಹಾಯಕ್ಕೆ ನಿಮ್ಮ ಅಣ್ಣ ಇದ್ದಂಗೆ ಆಗುತ್ತೆ. ಹೆಂಗಾತ ನಿನ್ನ ಜೀವನನೂ ಸರ್ ಮಾಡ್ದಂಗೆ ಆಗುತ್ತೆ, ಅರ್ಥ ಮಾಡ್ಕೆ. ಆಲೆ ನೀನಾಗಮ್ಮ ಒಂದು ಸತಿ ಹಿಂಗೆ ಆತಲ್ಲ, ನಮಗೇನೆ ಅಂದ್ರೂ ಒಂಥರ ಭಯವಾದಂಗೆ ಆಗುತ್ತೆ. ಇಲ್ಲ ಆಂಟಿ, ನನ್ನ ನಂಬಿ ಆಂಟಿ. ನನ್ನಿಂದ ಜೀವನ ಹಾಳಾಗೈತೆ ಅಂದರೆ ನನ್ನ ಕೈಯಾರೆ ಸರಿ ಮಾಡ್ಬೇಕಂತ ಬಂದಿದ್ದೀನಿ. ನಾನು ಬದಲಾಗಿದ್ದೀನಿ ಆಂಟಿ, ನಂಬಿ. ದೀಪು, ನಿನಗೇನು ಸಹಾಯ ಬೇಕಿದ್ರು ನಾನು ಕೇಳು. ಇವಾಗ ಗುಂಡಣ್ಣ ಸಹಾಯ ಮಾಡೋದಿಲ್ಲ, ಇವಾಗ ಅದೃಷ್ಟ ಸಹಾಯ ಮಾಡೋದಿಲ್ಲ. ಯಾಕಂದರೆ ಅವ್ರು ಇದ್ರಾಗ ಏನೂ ಬಂದು ಅವರು ಜವಾಬ್ದಾರಿಯಿಂದ ಮಾಡಿಲ್ಲ. ಇದನ್ನೆಲ್ಲ ಮಾಡಿರೋದು ನಾನು. ಅವರು ಇವತ್ತು ಏನು ನಿನಗೆ ಮದುವೆ ಮಾಡೋಕ್ಕಾಗಲಿ ಏನಕ್ಕೆ ಆಗಲಿ ಮುಂದೆ ನಿಂತ್ಕೊಂಡು ನಿನಗೇನೋ ಸಹಾಯ ಅನ್ನೋದು ಅವರು ಏನೂ ಮಾಡಿಲ್ಲ. ಇದ್ರಾಗೇನೋ ಅವರು ಜವಾಬ್ದಾರಿ ಅನ್ನೋದು ಹೊತ್ಕೊಂಡಿಲ್ಲ. ಜವಾಬ್ದಾರಿ ಎಂಬುದು ಹೊತ್ಕೊಂಬದಲ್ಲೇ ಬಂದು ಇವತ್ತು ಹಿಂಗೆ ಎಡವಟ್ಟಾದಾಗ ಬಂದು ನೀವು ಕೇಳ್ರಿ ಹೇಳ್ರಿ ಅಂತಂದರೆ ಅವ್ರು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮನ್ನೇನೋ ಅವತ್ತು ಕರೆದಿದ್ರೆ ಅಂತಾರೆ. ಅದಕ್ಕೋಸ್ಕರ ಇವತ್ತು ನಾನೇ ಇದ್ದಿದ್ದು, ನಾನೇ ಹೇಳಿದ್ದು, ನಾನೇ ಕರೆದಿದ್ದು, ನಾನು ಜವಾಬ್ದಾರಿ ತಗೊಂಡಿದ್ದೆ. ಅದಕ್ಕೆ ಇವತ್ತು ಅಷ್ಟೇ ಜವಾಬ್ದಾರಿಯಿಂದ ನಾನು ನಿನ್ನ ಜೀವನ ಸರಿ ಮಾಡ್ತೀನಿ ದೀಪು. ಏನು ಮಾಡ್ತೀಯ ಏನೋ, ನನಗಂತೂ ನಂಬಕ್ಕಾಗಲ್ಲಪ್ಪ ಯಾರನ್ನೂ. ನನಗೆ ಆಲೆನೇ ಸಾಕಾಗ್ಬಿಟ್ಟೈತೆ. ಯಾರನ್ನೂ ನಂಬಿ ಏನಾಗಬೇಕಾಗೈತೆ ಅಂತ ಅನ್ನಿಸ್ತೈತೆ ನನಗೆ. ಯಾರನ್ನೂ ನಂಬಕ್ಕಾಗಲ್ಲ. ಇವಾಗ ನನ್ನ ಪಾಡಿಗೆ ನಾನು ನಿಮ್ಮದಿಗೆ ಇರೋಣ ಅಂತ ಅಂದ್ಕೊಂಡು ಡೈವರ್ಸ್ ಕೊಡೋಣ ಅಂತಂದರೆ ನನ್ನ ಮಗ ಡೈವರ್ಸ್ ಕೊಡಲ್ಲ ಅಂತ ಇದ್ದಾನೆ. ಅಳ್ಬೇಡ ಸುಮ್ಕಿರು, ಅಳ್ಬೇಡ. ನಿಮ್ಮ ಅಣ್ಣ ಐತೆ, ಸುಮ್ಕಿರು, ಅಳ್ಬೇಡ. ನಿಮ್ಮ ಅಣ್ಣಯ್ಯ ಒಳ್ಳೇದು, ನಮ್ಮ ಚಂಜಪ್ಪ ಒಳ್ಳೇದು. ಅವ್ನಿಗೆ ಹೇಳಿ ಮತ್ತೆ ಡೈವರ್ಸ್ ಕೊಡ್ಸಿ ಮತ್ತೆ. ಡೈವರ್ಸ್ ಕೊಡಿಸಿ ಅದೇನು ತಿರ್ಗಿ ಆಮೇಲೆ ನೀವು ಮಾತಾಡ್ಕೊಂಡು ಏನೇನು ಮಾತಾಡ್ಕೊಂಡಿದ್ರು ಅನಿಸುತ್ತೆ. ಬೇಕಾದರೆ ಹೋಗಿ, ನಿನಗಷ್ಟು ನನ್ನ ಮೇಲೆ ಅನುಮಾನ ಇದ್ದರೆ ನಿಮ್ಮ ಗುಂಡಣ್ಣನು ಅದೃಷ್ಟ ಅದಕ್ಕೇನೋ ಕೇಳ್ಕೊಬೇಕಾದ್ರೆ ಹೋಗಿ ಅವ್ರನ್ನ ಕೇಳ್ಕೊಂಬ. ಬೇಕಾದರೆ ಆಮೇಲೆ ನಾನು ಮಾತಾಡ್ತೀನಿ. ಹೋಗು. ಡೈವರ್ಸ್ ತಾನೆ ನಾನು ಕೊಡಿಸ್ತೀನಿ. ಅವ್ನು ಕೊಡಲ್ಲ ಅಂದ್ರೂ ನನ್ನ ಮಗ ಯಾಕೆ ಕೊಡಲ್ಲ ಕೇಳ್ತೀನಿ. ನಾನಿಲ್ಲ, ಸರಿ ಮಾಡ್ತೀನಿ ದೀಪು. ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರೋ. ನಿನಗೆ ಒಳ್ಳೇದು ಮಾಡೇ ಮಾಡ್ತೀನಿ, ಒಳ್ಳೇದು ಆಗೇ ಆಗುತ್ತೆ. ನೀನು ಚೆನ್ನಾಗಿರ್ತೀಯ, ಇನ್ನೊಂದು ಮದುವೆ ಆಗೇ ಆಗ್ತೀಯ, ಇನ್ನೂ ಒಳ್ಳೆ ಗಂಡ ಸಿಗ್ತಾನೆ. ನಿಜವಾಗ್ಲೂ ಚೆನ್ನಾಗಿರ್ತೀಯ ನೀನು. ಇವಾಗಂತೂ ದುಡ್ಕಿದ್ಕೆ ಹಿಂಗಾಯಿತು. ಇನ್ಮೇಲೆ ಸಮಾಧಾನದಿಂದ ಒಳ್ಳೆ ಹುಡುಗನ ಹುಡುಕಿ ಮದುವೆ ಆಗಿ ಚೆನ್ನಾಗಿರ್ತೀಯ ನೀನು. ನೋಡು ಎಲ್ಲರೂ ನೋಡೋ ನಿನ್ನ ಹೊಟ್ಟೆ ಹುರ್ಕೋಬೇಕು ಆಗದೆ ಇಲ್ದವರು. ಇವಾಗ ನಮ್ಮ ಅಮ್ಮನೂ ನಿನ್ನ ನೋಡಿದರೆ ಆಗಲ್ಲ, ಬೈಕ್ಯಂಬತ್ತೆ ಹಂಗೆ. ಅದಕ್ಕೋಸ್ಕರ ನಾವು ಚೆನ್ನಾಗಿರಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಹೇಳ್ತಿರೋದು. ನಾವೆಲ್ಲರೂ ಚೆನ್ನಾಗಿದ್ದರೆ ಏನೋ ಒಂಥರ ಖುಷಿ, ನೆಮ್ಮದಿ. ಅದಕ್ಕೋಸ್ಕರ ಹೇಳೋದು. ಹಂಗೆಲ್ಲ ಇದ್ದಿದ್ರೆ ಅವ್ನು ಬಂದು ನಿಂತಾಗ ಹಿಂಗೆ ಮಾತಾಡ್ತಾನೆ ಇರಲಿಲ್ಲ ಕಣೆ. ಅವನೇನ ಮೊದಲು ನಂಗೆ ಇದ್ದಿದ್ರೆ ಬಂದು ದೀಪು ನಾನು ನಿನಗೆ ಸಹಾಯ ಮಾಡ್ತೀನಿ ಕಣಮ್ಮ ಅಂತ ಹೇಳ್ತಾನೆ ಇರಲಿಲ್ಲ. ಬಿಡತ್ಲಾಗ ಹೆಂಗನ ಮಾಡ್ಕೊಂಬ್ಲಿ ಅಂತೇಳಿ ಮುಂಚೆಗೆ ಹೆಂಗೆ ಸುಮ್ಮನೆ ಆಗಿದ್ನೋ ಹಂಗೆ ಸುಮ್ಮನೆ ಆಗ್ಬಿಡೋನು. ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತಿರ್ಲಿಲ್ಲ. ಅವನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಅದಕ್ಕೆ ಮತ್ತೆ ಇವಾಗ ನೋಡು, ಚೆನ್ನಾಗಿರಲಿ, ನನ್ನ ತಂಗಿ ಚೆನ್ನಾಗಿರಲಿ ಎಂಬ ಒಂದು ಕಾರಣಕ್ಕೋಸ್ಕರನೇ ಬಂದು ಅವ್ನು ಹಿಂಗೆಲ್ಲ ಮಾತಾಡ್ತಿರೋದು. ಅವನು ಬದಲಾಗಿದ್ದಾನೆ. ನೀನು ನೋಡಿ ಅವನಿಗೆ ಬೇಜಾರಾಗೈತೆ. ನೀನು ಕುತ್ಕೊಂಡಿರೋದು ನೋಡಿ, ತಲೆ ಮೇಲೆ ಹತ್ಕೊಂಡು ಕುತ್ಕೊಂಡಿದ್ದಲ್ಲ, ಅವ್ನಿಗೆ ನೋಡಿ ಬೇಜಾರಾಗೈತೆ. ನನ್ನ ತಂಗಿ ಹೇಳ್ಕೊಂಡು ಬಂದ, ಪಾಪ ನಮ್ಮ ದೀಪು ನೋಡೋಕ್ಕಾಗಲ್ಲ ಕಣಕ್ಕ, ನೋಡು ಹೆಂಗೆ ಕೈ ಹೊತ್ಕೊಂಡು ಕುತ್ಕೊಂಡೈತೆ ಅಂತ. ಬಿಡು, ನೀನು ತಪ್ಪು ಮಾಡಿದ್ಯಾ. ಈಗ ಅವರೇನೋ ಹೇಳಿರು, ನೀನು ಇಲ್ಲಪ್ಪ ನಾನು ಆಗಲ್ಲ ಅಂದಿದ್ರೆ ಮುಗ್ದೋಗಿತ್ತು. ಇವಾಗ ಇಬ್ರದ್ದು ತಪ್ಪೈತಿ. ಇವಾಗ ಆಗ್ಬಿಟ್ಟೈತಿ. ಮುಂದೆ ಆಗೋದು ನೋಡ್ಕ, ಚೆನ್ನಾಗಿರು. ನಿಮ್ಮ ಅಣ್ಣ ಇಂತಾಗೆ ಚೆನ್ನಾಗಿಟ್ಕೊಂಡೋದ್ರೆ ಯಾವುದೂ ಇರೋದಿಲ್ಲ. ಚೆನ್ನಾಗಿರೋದು ನೋಡಷ್ಟೇ. ಚೆನ್ನಾಗಿದ್ರೆ ಈಗ ಯಾರನ್ನಾತು ಚೆನ್ನಾಗಿದ್ರೆ ನೋಡ್ಬೋದು. ಅದೇ ಮತ್ತೆ ನಾನು ಬರ್ತಾನೆ ಇರಲಿಲ್ಲ, ನಾನು ಮಾತಾಡಿಸ್ತಾನೆ ಇರಲಿಲ್ಲ, ಸುಮ್ಮನೆ ಆಗ್ತಿದ್ದೆ. ಇಲ್ಲ ದೀಪು, ನಿನ್ನ ಜೀವನ ಸರಿ ಮಾಡ್ತೀನಿ ಬಿಡು. ಏನೋ ಮಾಡು. ನೀನು ಬಂದು ಕೇಳ್ತಾ ಇದೀಯಾ. ನನಗೇನೋ ನಂಬಿಕಿಲ್ಲ ನಿನ್ನ ಮೇಲೆ. ನಿನ್ನ ನಂಬಕ್ಕಾಗಲ್ಲ ನನಗೆ. ಯಾಕಂದರೆ ನಿನ್ನಿಂದಲೇ ನನ್ನ ಜೀವನ ಹಾಳಾಗಿದ್ದು. ಏನೇಂದ್ರು ನನ್ನ ದೀಪು ನಂಬ್ತಾ ಇಲ್ಲ. ಒಂದು ಸತಿ ಹಿಂಗೆ ಆಯ್ತಲ್ಲ, ಅದಕ್ಕೆ ನಂಬಲ್ಲ. ಯಾರೇ ಆಗಲಿ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ಅವ್ರ ಮೇಲೆ ನಂಬಿಕೆ ಬರೋದು ತುಂಬ ಕಷ್ಟ. ಅದಕ್ಕೆ ಮತ್ತೆ ಎಲ್ಲೋದ್ರೂ ನಂಬಿಕೆ ಅನ್ನೋದು ಉಳಿಸ್ಕೋಬೇಕು. ಯಾರೇ ಆಗಲಿ ನಂಬಿಕೆ ಅನ್ನೋದು ಉಳಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಎಂಥ ಕಷ್ಟ ಕೂಡ ಯಾರಾದರೂ ಸಹಾಯ ಮಾಡ್ತಾರೆ. ಮನುಷ್ಯನ ಮೇಲೆ ನಂಬಿಕೆ ಉಳಿಸ್ಕೋಬೇಕು. ಅವ್ರು ಎಂಥವರೇ ಆಗಲಿ ನಂಬಿಕೆ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ, ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚು ವಿಡಿಯೋ ನಾವು ಹಾಕೋಂಥ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟಾಟಾ, ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.